ಈಗ ನೋಡಿ, ಇಡೀ ರಾಜ್ಯದಲ್ಲಿ ಡೆಂಗು ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಇನ್ನೂ ಎಷ್ಟು ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು ಆಗಿಲ್ಲ ಅನ್ನುವಂಥ ಒಂದು ಕೊರತೆ ಇದೆ. ಅದಕ್ಕಾಗಿ ಇಲ್ಲಿ ಬೆಳಗಾವಿಯಿಂದಲೇ ಸಹಿತ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಡೆಂಗು ಕೇಸ್ಗಳು ಅಡ್ಮಿಟ್ ಆಗ್ತದೆ ಅನ್ನೋಂಥ ಮಾಹಿತಿ ತಿಳ್ಕೊಂಡು ಇವತ್ತು ನಾವು ಜಿಲ್ಲಾಧ್ಯಕ್ಷರು ನಮ್ಮ ಇಲ್ಲಿ DHO ಮತ್ತು ಇಲ್ಲಿದ್ದಂಥ ಡೈರೆಕ್ಟರು ಅವರು ಕೊಟ್ಟಂಥ ಮಾಹಿತಿ ಪ್ರಕಾರ ಇವತ್ತು ಇಲ್ಲಿ 189 ಈ ಆಸ್ಪತ್ರೆಯಲ್ಲಿ ಇಲ್ಲಿವರೆಗೆ ಅಡ್ಮಿಟ್ ಆದಂಥ ಕೇಸು 189 ಮತ್ತು DHO ಅವರು ಇಡೀ ಡಿಸ್ಟಿಕ್ ಅಂತ ಹೇಳಿದ ಪ್ರಕಾರ 177 ಅಂತ ಹೇಳಿದ್ದಾರೆ. ಮತ್ತು ಆಲ್ಮೋಸ್ಟ್ ನಾವು ನೋಡಿದಾಗ ಈಗ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮತ್ತು ಇದೇ ಒಂದು ವಾರದಲ್ಲಿ 48 ಕೇಸ್ ಅಡ್ಮಿಟ್ ಆಗಿದ್ದಾವೆ. ಮಳೆ ಜಾಸ್ತಿ ಆಗಿ ಮತ್ತೊಂದು ಆಗಿದ್ದ ಕಾರಣ ಹಿನ್ನೆಲೆ ಇರ್ಬೋದು. ಅದಕ್ಕಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂಥದ್ದು ಒಂದು ಕಡೆ ಆಗಬೇಕು. ಮತ್ತೊಂದು ಕಡೆ ಯಾವ ಡೆಂಗೋದು ಪೇಷಂಟು ಅದೇನು ಐಡೆಂಟಿಫೈ ಆಗ್ತವೆ ಅದನ್ನು ಟ್ರೀಟ್ಮೆಂಟ್ ಕೊಡುವಂಥದ್ದು ಭಾಳ ಇದಾಗ್ತದೆ. ಪೆಟ್ಲೈಟು ಕಡಿಮೆ ಆಗಿಬಿಡ್ತದೆ. ಈಗ ಲೆಸ್ ದೆನ್ 20,000 ಪೆಟ್ಲೈಟ್ ಆಗಿದ್ದಂದರೆ ಅದು ಸೀರಿಯಸ್ ಕೇಸ್ ಆಗ್ತದೆ. ಹೀಗಾಗಿ ಒಂದೆರಡು ಕೇಸು ಲೆಸ್ ದೆನ್ 20,000 ಅಂದರೆ 17,000ವರೆಗೂ ಬಂದಿತ್ತು. ಮತ್ತು ಟ್ರೀಟ್ಮೆಂಟ್ ಕೊಟ್ಟು ಇಂಪ್ರೂವ್ಮೆಂಟ್ ಆಗಿದೆ. ಮತ್ತು ನಾನು ಡಾಕ್ಟರ್ಸ್ಗೆ ಮಾಹಿತಿ ತೊಗೊಂಡ ಪ್ರಕಾರ ಇವತ್ತು ಇಲ್ಲಿ ಯಾವುದೂ ಲೈಫ್ ರಿಸ್ಕ್ ಇರುವಂಥ ಯಾವುದೂ ಪೇಷಂಟ್ ಇಲ್ಲ, ಎಲ್ಲೂ ಡಿಸ್ಚಾರ್ಜ್ ಆಗ್ತಿದೆ ಅನ್ನುವಂಥದ್ದು. ಅದಕ್ಕಾಗಿ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ, ಸರಿಯಾದಂಥ ಟ್ರೀಟ್ಮೆಂಟ್ ಕೊಡಿ ಮತ್ತು ಯಾವುದೇ ಪೇಷಂಟ್ ಮತ್ತೆ ಬಂದರೆ ಅವ್ರಿಗೆ ಸರಿಯಾದಂಥ ಟ್ರೀಟ್ಮೆಂಟು ಔಷಧ ಉಪಚಾರ ಮಾಡುವಂಥದ್ದು ಮತ್ತು ಈ ಡೆಂಗು ಹೆಚ್ಚು ಸ್ಪ್ರೆಡ್ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡಿದ್ದೆ. ಜಿಲ್ಲಾ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ಇದು ಫಿಗರ್ ಡೈಜೆಸ್ಟ್ ಆಗ್ತಾ ಇಲ್ಲ. ಯಾಕಂದ್ರೆ ಪ್ರೈವೇಟ್ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸ್ ಯಾವುದು ಗಣನೆಗೆ ತಗೊಂಡಿಲ್ಲ. ಸೊ ಇದು ಫಿಗರ್ಸ್ ನೋಡಿ, ಈಗ ಇಲ್ಲಿ ಸರ್ಕಾರದಿಂದ ಕೊಟ್ಟಂಥ ರಿಪೋರ್ಟ್ ಇನ್ನು ಖಾಸಗಿ ಆಸ್ಪತ್ರೆಯಲ್ಲೂ ಆಗಿರ್ಬೋದು ಅಡ್ಮಿಟ್. ಅದನ್ನು ಒಂದು ನಮ್ಮ ಡೈರೆಕ್ಟರು ಮತ್ತು DHO ಅವರು ಅದನ್ನು ಸ್ವಲ್ಪ ಮಾಹಿತಿ ತೊಗೊಳ್ರಿ. ಖಾಸಗಿ ಆಸ್ಪತ್ರೆಯಲ್ಲಿ ಈ ರೀತಿ ಪೇಷಂಟ್ ಅಡ್ಮಿಟ್ ಆಗಿದ್ದೂ ಸಹಿತ ಒಂದು ಅವರು ಮೆಡಿಕಲ್ ಅಸೋಸಿಯೇಷನ್ ಇರ್ತದೆ, ಅವ್ರ ಮುಖಾಂತರ ಒಂದು ಮಾಹಿತಿ ತೊಗೊಂಡ್ರೆ ಮತ್ತು ಅತಿ ಹೆಚ್ಚು ಅಲ್ಲೇನೋ ಡೆಂಗು ಕೇಸ್ ಅಲ್ಲಿ ಅಡ್ಮಿಟ್ ಆಗಿದ್ರೆ ಅದ್ರ ಬಗ್ಗೆ ಇನ್ನೂ ಎಷ್ಟು ಗಂಭೀರವಾಗಿ ಪ್ರಯತ್ನ ಮಾಡಬೇಕು, ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ವಿಚಾರ ಮಾಡ್ಬೋದು. ಅಧಿಕಾರಿಗಳು ನಡುವೆ ಕೋಆರ್ಡಿನೇಟ್ ಇಲ್ಲ ಅಂತ, ಯಾಕಂದ್ರೆ ಒಂದ್ ಕಡೆ ಇವರು ಬೀಮ್ಸ್ದವರು 189 ಹೇಳ್ತಾ ಇದ್ದಾರೆ, ಇನ್ನೊಂದ್ ಕಡೆ DHO ಅವರು 177 ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಇದನ್ನು ಡಿಫರೆನ್ಸ್ ಯಾಕೆ ಅನ್ನುವಂಥ ಮಾತನ್ನು ನಾನು ಆಗಲೇ ಮೀಟಿಂಗ್ದಾಗ ಕೇಳಿದೆ. ಅವ್ರೇನು ಹೇಳುವಂಥದ್ದು, ಇಲ್ಲಿ ಅಡ್ಮಿಟ್ ಆಗಿದ್ದ ಬಹುತೇಕ ಕೇಸ್ಗಳಲ್ಲಿ ಮಹಾರಾಷ್ಟ್ರ ರಾಜ್ಯದಿಂದ ಮತ್ತು ಗೋವಾ ರಾಜ್ಯದಿಂದ ಬಂದು ಪೇಷಂಟ್ ಅಡ್ಮಿಟ್ ಆಗಿರ್ತವೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಅದಕ್ಕಾಗಿ ಆ ರೀತಿ ಇಲ್ಲಿ ಹೆಚ್ಚಳ ಆಗಿದೆ. ಓವರಾಲ್ ಡಿಸ್ಟ್ರಿಕ್ಟ್ DHO ಅವರು ಹೇಳಿದ ಪ್ರಕಾರ ಇಷ್ಟಿದೆ. ಇಲ್ಲ, ಅದು ಯಾಕಂದರೆ ಅದು ಮೆಡಿಕಲಿ ಅವ್ರಿಗೆ ಬಿಟ್ಟಂಥ ವಿಚಾರ. ಹೀಗಾಗಿ ಅದಕ್ಕೆ ಪ್ರತ್ಯೇಕವಾದಂಥದ್ದು ಈ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳ ಆದಂಥ ಹಿಂದೆ ಕೋವಿಡ್ ಆದಾಗ ಕೋವಿಡ್ಗೆ ಪ್ರತ್ಯೇಕ ವಾರ್ಡ್ಗಳನ್ನು ಮಾಡಿದರು. ಹೀಗಾಗಿ ಇದು ಒಬ್ಬರಿಂದ ಒಬ್ಬರು ಸ್ಪ್ರೆಡ್ ಆಗುವಂಥದ್ದು ಅಲ್ಲ. ಇದು ಇನ್ನು ಕೋವಿಡ್ ಏನಿದೆ ಒಬ್ಬರಿಂದ ಒಬ್ಬರು ಸ್ಪ್ರೆಡ್ ಆಗುವಂಥದ್ದು. ಅದಕ್ಕಾಗಿ ಈ ಸೊಳ್ಳೆಯಿಂದ ಮುಖಾಂತರ ಇದು ಆಗುವಂಥದ್ದು. ಆ ಹಿನ್ನೆಲೆಯಲ್ಲಿ ಅದಕ್ಕೇನು ಅಗತ್ಯವಾದಂಥ ಮೆಡಿಕಲ್ದು ಏನು ಅಡ್ವೈಸ್ ಇದೆ ಅದ್ರ ಪ್ರಕಾರ ಕ್ರಮ ಕೈಗೊಳ್ತಾರೆ. ನಗರದಲ್ಲಿ ಸ್ವಚ್ಛತೆ, ನಗರ ಆಗಿರ್ಬೋದು ತಾಲೂಕಾ ಪ್ಲೇಸ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಸ್ವಚ್ಛತೆ ಕೆಲಸಗಳು ಆಗ್ತಾ ಇಲ್ಲ ನೋಡಿ, ಇದು ಓವರಾಲ್ ಇದು ಇವತ್ತು ಒಂದೇ ದಿವಸದ ಮಾತಲ್ಲ. ಈ ಕ್ಲೀನಿನೆಸ್ಸು ಮತ್ತೊಂದು ಅದನ್ನು ಸರಿಯಾಗಿ ಇಟ್ಕೊಂಡು ಹೋಗುವಂಥದ್ದು, ಮೇಂಟೈನ್ ಮಾಡುವಂಥದ್ದು ಒಂದು ಕಡೆ ಸ್ಥಳೀಯ ಸಂಸ್ಥೆಗಳು, ಮುನ್ಸಿಪಾಲ್ಟಿ, ಕಾರ್ಪೊರೇಷನ್ ಮಾಡಬೇಕು, ಅಲ್ಲಿದ್ದಂಥವ್ರು ಮಾಡಬೇಕು, ಸಿಬ್ಬಂದಿ ಮಾಡಬೇಕು. ಮತ್ತು ಜನರಲ್ಲಿ ಸಹಿತ ನಮ್ಮ ನಾಗರಿಕರಲ್ಲಿ ಸಹಿತ ಒಂದು ಅವೇರ್ನೆಸ್ ಬರಬೇಕು. ಈಗ ಎಲ್ಲವೂ ಸರ್ಕಾರದ ಮೇಲೆ ಹಾಕುವಂತಲ್ಲ, ಸರ್ಕಾರದ ಒಂದು ಪಾತ್ರ ಇರ್ತದೆ, ಲೋಕಲ್ ಬಾಡೀಸು ಪಾತ್ರ ಇರ್ತದೆ. ಅದರ ಜೊತೆಗೆ ನಮ್ಮ ನಾಗರಿಕರು ಸಹಿತ ಒಂದು ಹೆಚ್ಚಿನ ರೀತಿಯಂಥ ಒಂದು ಡಿಸಿಪ್ಲಿನ್, ಕ್ಲೀನಿನೆಸ್ ಇಟ್ಕೊಂಡ್ರೆ ಒಳ್ಳೇದಾಗ್ತದೆ ಅಂತ ನೋಡಿ. ಅದಕ್ಕೆ ಓವರಾಲ್ ಈ ಡೆಂಗೂದು ಹೆಚ್ಚಳ ಆಗ್ತಾ ಇರೋದ್ರಿಂದ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಮೆಡಿಕಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಬೇಕು ಅನ್ನುವಂಥದ್ದು ವಿಚಾರ ಈ ಡೆಂಗೂದ ಸಲುವಾಗಿ. ಅದಕ್ಕೆ ಸರ್ಕಾರ ಇವತ್ತು ದಿನೇಶ್ ಗುಂಡೂರಾವ್ ಅವರು ಹೆಲ್ತ್ ಮಿನಿಸ್ಟರ್ ಹೇಳಿದರು, ಇಲ್ಲ ಇನ್ನೂ ಆ ಪರಿಸ್ಥಿತಿ ಬಂದಿಲ್ಲ ಅಂಥೇಳಿ. ಮುಂದೆ ಯಾವಾಗ ನೀವು ಆ ರೀತಿ ನೆಗ್ಲಿಜೆನ್ಸ್ ಆದರೆ ಯಾವುದೇ ಸಂದರ್ಭದಲ್ಲಿ ಬರ್ಬೋದು. ಅದಕ್ಕೆ ಇವಲೇ ಮುನ್ನೆಚ್ಚರಿಕೆ ತೆಗೆದುಕೊಳ್ರಿ ಅನ್ನುವಂಥ ಒತ್ತಾಯವನ್ನು ನಾವು ಆಗ್ರಹ ಮಾಡ್ತೀವಿ. ಇಮಿಡಿಯೇಟ್ಲಿ ಇದ್ರ ಬಗ್ಗೆ ಇಲ್ಲ. ಅದಕ್ಕೆ ಈಗ ನೋಡಿ, ಒಂದು ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಮತ್ತೇನಾದರೂ ಹಾಗೆ ಹೆಚ್ಚಳ ಆದರೆ ಪ್ರತಿಯೊಂದು ತಾಲೂಕಿನಲ್ಲಿ ಸಹಿತ ಒಂದು ಟಾಸ್ಕ್ ಫೋರ್ಸು ಮತ್ತೊಂದು ಅಲ್ಲಿ ಒಂದು ಡಾಕ್ಟರ್ಸ್ ಟೀಮ್ ಬಿಡಲಿಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಮಹಾರಾಷ್ಟ್ರದಲ್ಲಿ ಜಿಕಾ ವೈರಸ್ ಕೂಡ ಪತ್ತೆ ಆಗ್ತಾ ಇದೆ, ಗಡಿಭಾಗ ಇದೆ, ಇಲ್ಲಿ ಆ ಮಟ್ಟಿಗಿನ ಅಲರ್ಟ್ ಕಾಣಿಸ್ತಾ ಇಲ್ಲ. ಅಲ್ಲ, ಅದಕ್ಕೆ ಈಗ ಅದು ರಿಪೋರ್ಟ್ ಹೇಗಾಗ್ತದೆ ಅದ್ರ ಮೇಲೆ ಇದಾಗ್ತದೆ.
ಅಂಥವು ಯಾವುದು ಬಂದರೆ ಓವರಾಲ್ ಕ್ರಮ ಕೈಗೊಳ್ಬೇಕು ಅನ್ನೋಂಥ ಒತ್ತಾಯವನ್ನು ಮಾಡಿದ್ವಿ. ಸರ್, ಈಗ ಬೆಳಗಾವಿ ಜಿಲ್ಲೆಯಾದ್ಯಂತ ಭಾರಿ ಕೆಲವೊಂದಿಷ್ಟು ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಸೊ ಅಧಿಕಾರಿಗಳು ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂತ. ನಿನ್ನೆ DC ಅವರು CU ಮೀಟಿಂಗ್ಗಳು ಕರೆದಿದ್ರು. ನಿನ್ನೆ ಇವತ್ತು ಪತ್ರಿಕೆಯಲ್ಲಿ ಬಂದ ಮುಖ್ಯಮಂತ್ರಿಗಳು ಅಲ್ಲಿ ಅವರು ವಾರ್ನಿಂಗ್ ಮಾಡಿದ್ದಾರೆ. ಅಂದರೆ ಅಧಿಕಾರಿಗಳು ಎಚ್ಚರ ಇರಬೇಕು ಅನ್ನುವಂಥದ್ದು. ಈ ಆಡಳಿತ ವ್ಯವಸ್ಥೆ ಕುಸಿದಂಗೆ ಹಿಂಗಾಗ್ತದೆ. ಆಡಳಿತ ವ್ಯವಸ್ಥೆ ಸರಿಯಾಗಿರ್ಬೇಕಂದ್ರೆ ಅಲ್ಲಿದ್ದಂಥ ಜಿಲ್ಲಾಧಿಕಾರಿ, ಅಲ್ಲಿದ್ದಂಥ CO, ಅಲ್ಲಿದ್ದಂಥ ಡಿಪಾರ್ಟ್ಮೆಂಟ್ಸಲ್ಲಿ ಹೆಡ್ಸು ಇವರೆಲ್ಲ ಆ್ಯಕ್ಟಿವ್ ಇರಬೇಕಾಗ್ತದೆ. ಅದು ಆಗಿಲ್ಲ ಅನ್ನೋದು ನಿನ್ನೆ ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿದರೆ, ಮುಖ್ಯಮಂತ್ರಿಗಳ ಸಭೆಯಲ್ಲಿ ಇದು ವಾರ್ನಿಂಗ್ ನೋಡಿದರೆ ಅಧಿಕಾರಿಗಳು ಎಚ್ಚರ ಆಗಿಲ್ಲ ಅನ್ನೋದು ಇದ್ರ ಮೇಲೆ ಪ್ರೂವ್ ಆಗ್ತದೆ. ಅದಕ್ಕೆ ಆಡಳಿತ ವ್ಯವಸ್ಥೆ ಶಿಥಿಲಾಗಿದೆ ರಾಜ್ಯದಲ್ಲಿ. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ. ಬಿಕಾಸ್ ಅದಕ್ಕೆ ಎಚ್ಚರ ಆಗಬೇಕು. ಅದಕ್ಕೆ ಜಿಲ್ಲಾಡಳಿತ ಎಚ್ಚರ ಆಗಬೇಕು. ಇಲ್ಲಿದ್ದಂಥ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಎಲ್ಲರೂ ಸಹಿತ ಇದಕ್ಕೆ ಇನ್ನೂ ಹೆಚ್ಚಿನ ಒಂದು ಗಮನ ಹರಿಸಿ ಇಲ್ಲಿ ಇನ್ನೂ ಏನು ಕೆಲಸ ಕಾರ್ಯಗಳಾಗಬೇಕು ಅದು ಆಗಬೇಕು ಅನ್ನೋಂಥ ಒತ್ತಾಯವನ್ನು ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.